ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾನು ಹೊಸಮಾರು ಭಾಗ ಮುಲ್ಕಾರ್ ಅಂತ ಹೇಳಿ, ಮುಲಿಕಾರು ಕಾರ್ಕಳ ತಾಲೂಕು, ಕಾರ್ಕಳ ತಾಲೂಕು ಹೊಸಮಾರು ಭಾಗ ಮುಲಿಕಾರ್ ಅಂತ ಹೇಳಿ ನೂರಾಲ್ ಬೆಟ್ಟಿಂದ ಸ್ವಲ್ಪ ಮುಂದೆ ಉರಾಬೆ ಅಂತ ಹೇಳಿ ಒಂದು ಪ್ಲೇಸ್ ಇದೆ. ಇಲ್ಲಿ ನನ್ನ ಪತ್ನಿಯ ಒಂದು ಸಂಬಂಧಿಕರ ತೋಟದಲ್ಲಿದ್ದೀನಿ. ಇಲ್ಲಿ ಈ ಒಂದು ಗಿಡಗಳಿಗೆ ಎಲೆ ಚುಕ್ಕಿ ರೋಗ ಬಂದಿದೆ. ಇವರ ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಆ್ಯಕ್ಚುಲಿ ಇದು ಸ್ವಲ್ಪ ಗುಡ್ಡಗಾಡು ಪ್ರದೇಶ, ಹಳ್ಳಿ ಪ್ರದೇಶ ಅಂತ ಹೇಳ್ಬೋದು. ಇಲ್ಲಿ ಗುಡ್ಡ ತಪ್ಪಲಲ್ಲಿ ಒಂದು ತೋಟವನ್ನು ಮಾಡಿ ಇವರು ತುಂಬಾ ಕಷ್ಟ ಬಂದು ತೋಟವನ್ನು ಮಾಡಿರುವಂಥದ್ದು ನೋಡ್ಬೋದು ನೀವು. ಇಳಿಜಾರು ಪ್ರದೇಶದಲ್ಲಿ ತೋಟವನ್ನು ಮಾಡಿದ್ದಾರೆ. ಈ ಒಂದು ಗಿಡಗಳಿಗೆ 3 ವರ್ಷ ಕಳೆದಿದೆ. ಕೆಲವೊಂದು ಗಿಡಗಳು ತುಂಬ ಗ್ರೋತ್ ಆಗಿದ್ದಾವೆ, ಕೆಲವೊಂದು ಗಿಡಗಳು ಕುಂಠಿತವಾಗಿದ್ದಾವೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಒಂದು ಹಂದಿಗಳ ಕಾಟ ಇದೆ, ಮತ್ತೊಂದು ಎಲೆ ಚುಕ್ಕಿ ರೋಗ ಮತ್ತು ಸುಳಿ ರೋಗ ವಿಪರೀತವಾಗಿ ಹರಡಿರುವಂಥದ್ದು. ಇವರು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಆ್ಯಕ್ಚುಲಿ ವಿಜಯಣ್ಣ ಅಂತ ಹೇಳಿದ್ದಾರೆ. ಇಲ್ಲಿ ಇವರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಎಲೆ ಚುಕ್ಕಿ ಮತ್ತು ಸುಳಿ ರೋಗಕ್ಕೆ ತುಂಬ ಕಡೆ ಸ್ಪ್ರೇ ಎಲ್ಲ ಮಾಡ್ತಾಯಿದ್ರು ಮತ್ತು ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ರು. ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಇವರು ಏನು ಮಾಡ್ಬೋದು ಅಂತ ಕೇಳಿದಾಗ, ಲಾಸ್ಟ್ ಟೈಮು ನಾನೊಂದು ಇಲ್ಲಿ ನಾಗದೇವರದ್ದು ನಮ್ಮ ಮಿಸ್ಸಸ್ನ ಕುಟುಂಬದ ಜಾಗ ಆಗಿರೋದ್ರಿಂದ, ಕುಟುಂಬದ ಪ್ಲೇಸ್ ಆಗಿರೋದ್ರಿಂದ ನಾಗದೇವ್ರದ್ದೊಂದು ಪೂಜೆಗೆ ಬಂದಿದ್ದೆ. ಅವಾಗ ನನ್ನ ಹತ್ರ ಮಾತಾಡಿದರು ಏನು ಮಾಡ್ಬೋದು ಅಂತ ಹೇಳಿ. ಅವಾಗ ನಾನು ಹೇಳಿದ್ದೆ ನಂದು ಕೆಲವು ಕಡೆ ರಿಸಲ್ಟ್ ಎಲ್ಲ ಬಂದಿದೆ, ನೋಡುವ ಅಂತ ಹೇಳಿ. ಅದಕ್ಕೆ 2 ತಿಂಗಳ ನಂತರ, ಇವಾಗ ನನಗೆ ಟೈಮ್ ಸಿಕ್ಕಿರಲಿಲ್ಲ, ಅದರಿಂದ 2 ತಿಂಗಳು ನಂತರ ಇವರ ಹತ್ರ ಬಂದು ಮಾತಾಡಿದಾಗ ಅವ್ರು ಹೇಳಿದರು, ನಮಗೂ ಒಂದು 800 ಗಿಡಕ್ಕೆ ನೀವೊಂದು ಸುಳಿ ರೋಗದ ಮತ್ತು ಎಳೆ ಚುಕ್ಕಿ ರೋಗದ ಟ್ರೀಟ್ಮೆಂಟನ್ನು ಕೊಡಿ ಅಂತ ಹೇಳಿದರು. ಅದಕ್ಕೆ ನಾನು ಇವಾಗ ಇಲ್ಲಿ ಈ ತೋಟಕ್ಕೆ ಬಂದಿದ್ದೀನಿ. ನನ್ನ ಜೊತೆ ನನ್ನ ಪಾರ್ಟ್ನರ್ಗಳು ಕೂಡ ಬಂದಿದ್ದಾರೆ, ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಈ ತೋಟನ ನೋಡ್ಬೋದು ರೈತ ಬಾಂಧವರೇ. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು, ಈ ಗಿಡ ಹೋಗಿರುವಂಥದ್ದು. ಇಲ್ಲಿ ಇದು ಸ್ವಲ್ಪ ಹಂದಿಗಳ ಕಾಟದಿಂದ ಆವಾಗವಾಗ ಹಂದಿಗಳು ಬಂದೆಲ್ಲ ತೆಗೆದು ಹೋಗ್ತಾ ಇರುವಂಥ ಒಂದು ಸಮಸ್ಯೆ ಕೂಡ ಬಂದಿದೆ. ಮತ್ತು ಎಲೆ ಚುಕ್ಕಿ ರೋಗದಲ್ಲಿ ವಿಪರೀತವಾಗಿ ಎಲೆ ಚುಕ್ಕಿ ರೋಗ ಹರಡ್ರಿಂದ ಈ ಎಲೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಈ ಎಲ್ಲ ಗಿಡಗಳಿಗೆ ಔಷಧೋಪಚಾರವನ್ನು ಇವತ್ತು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದಾದಮೇಲೆ 10 ದಿವಸದ ಮೇಲೆ ಇದಕ್ಕೆ ಮತ್ತೆ ಒಂದು ಗೊಬ್ಬರವನ್ನು ಕೊಡ್ತೀವಿ. ಇದಕ್ಕೆ ಪುಷ್ಟಿ ಬರಲಿಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗಲಿಕ್ಕೆ ಮತ್ತು ಸಾರಜನಕ, ಗಂಧಕ, ಸಲ್ಫೇಟ್, ನೈಟ್ರೋಜನ್, ಮೈಕ್ರೋನ್ಯೂಟ್ರಿಯೆಂಟ್ ಏನು ಬೇಕಾಗುತ್ತೆ ಅದನ್ನು ಕೂಡ ನಾವು ಒಂದು 10 ದಿನದ ನಂತರ ಕೊಡಲಿಕ್ಕೆ ರೆಡಿಯಾಗಿದ್ದೀವಿ. ಇವಾಗ ಫಸ್ಟ್ ಏನಂತ ಹೇಳಿದರೆ, ಬೇರಿಗೆ ಒಂದು ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ರೆಡಿಯಾಗಿದ್ದೀವಿ. ಬೇರಲ್ಲಿ ರೋಗ ಹರಡಿರುವಂಥದ್ದು, ಎಲೆ ಚುಕ್ಕಿ ಮತ್ತು ಸುಳಿ ರೋಗ ಹರಡಿರುವಂಥದ್ದು ಈ ಎಲ್ಲ ಗಿಡಗಳು 800 ಗಿಡಗಳಿಗೆ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಹೊರಟಿದ್ದೀವಿ. ಇವಾಗ ಆಲ್ರೆಡಿ ಕಾರ್ಯನಿರತರಾಗಿದ್ದಾರೆ ನಮ್ಮ ಪಾರ್ಟ್ನರ್ಸ್ ಎಲ್ಲ. ನೋಡ್ಬೋದು ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಬಂದಿದೆ. ಬಟ್ ಇಲ್ಲಿ ನೋಡಿದರೆ ಇದಕ್ಕೆ ಎಲೆ ಚುಕ್ಕಿ ಅಟ್ಯಾಕ್ ಆಗಿದೆ. ಮತ್ತೊಂದು ಗಿಡ ತುಂಬ ಚೆನ್ನಾಗಿ ಬಂದಿದೆ, ಅದಕ್ಕೆ ಸುಳಿ ರೋಗ ಅಟ್ಯಾಕ್ ಆಗಿದೆ. ಹಾಗೆ 2-3 ವೆರೈಟಿಯ ಕಾಯಿಲೆಗಳು ಈ ಗಿಡಗಳಿಗೆ ಬಂದಿರುವಂಥದ್ದು. ಇದನ್ನು ರೆಡಿ ಮಾಡಿ ನೆಕ್ಸ್ಟ್ ಒಂದು 3-4 ತಿಂಗಳಾದಮೇಲೆ 2 ಟರ್ಮು ಗೊಬ್ಬರ ಆದಮೇಲೆ ನಿಮಗೆ ಮತ್ತೊಂದು ವಿಡಿಯೋನ ನಾನು ತೋರಿಸ್ತೀನಿ. ಈ ಭಾಗದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಇವಾಗ ಜಾಸ್ತಿಯಾಗಿ ಎಲೆ ಚುಕ್ಕಿ ರೋಗ ಮತ್ತು ಸುಳಿ ರೋಗಗಳು ಬರ್ತಾ ಇರುವಂಥದ್ದು. ಇದಕ್ಕೆ ಕಾರಣ ಏನಂತ ಹೇಳಿದರೆ, ಒಂದು ವಿಪರೀತವಾದ ರಾಸಾಯನಿಕ ಗೊಬ್ಬರವನ್ನು ಹಾಕಿರುವಂಥದ್ದು. ಅದಕ್ಕೊಂದು ಪರ್ಸೆಂಟೇಜ್ ಅಂತ ಇರುತ್ತೆ, ಆ ಪರ್ಸೆಂಟೇಜ್ ಬಿಟ್ಟು ವಿಪರೀತವಾಗಿ ರಾಸಾಯನಿಕ ಗೊಬ್ಬರವನ್ನು ಹಾಕಿರುವಂಥದ್ದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಕರೆಕ್ಟಾಗಿ ಕಾಪಾಡ್ಕೊಂಡು ಬರದೇ ಇರೋದ್ರಿಂದ ಈ ರೋಗಗಳು ಜಾಸ್ತಿಯಾಗಿ ಹರಡ್ತಾ ಇದ್ದಾವೆ. ಮತ್ತು ಆ ರೋಗವನ್ನು ಕಂಟ್ರೋಲ್ ಮಾಡೋಕ್ಕೆ ವಿಪರೀತವಾಗಿ ಯಾವುದೇ ಡೋಸೇಜನ್ನು ಕೊಡಲಿಕ್ಕೆ ಹೋಗಬೇಡಿ ಅಂತ ಹೇಳುವಂಥದ್ದು. ಅದಕ್ಕೆ ಆ್ಯಕ್ಚುಲಿ ಆಯಾ ಟೈಮಿಗೆ ಏನು ಗೊಬ್ಬರ ಕೊಡಬೇಕು ಅದನ್ನು ಕೊಡಬೇಕು. ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಗಿಡದಲ್ಲಿ ಜಾಸ್ತಿ ಉತ್ಪತ್ತಿ ಮಾಡಿದರೆ 100% ಎಲೆ ಚುಕ್ಕಿ ರೋಗ ಆಗಲಿ ಅಥವಾ ಯಾವುದೇ ರೋಗಗಳು ಕಡಿಮೆ ಆಗ್ತಾ ಹೋಗ್ತವೆ. ಇದು ವರ್ಷದಿಂದ ವರ್ಷಕ್ಕೆ ಎಲೆ ಚುಕ್ಕಿ ರೋಗ ಜಾಸ್ತಿಯಾಗಿ ಹಬ್ತಾ ಇದ್ದಾವೆ. ನೀವೇನು ಮಾಡಬೇಕು ಅಂತ ಹೇಳಿದರೆ, ಸಂಕ್ಷಿಪ್ತ ಮಾಹಿತಿಯನ್ನು ಯಾರು ಇದರ ಬಗ್ಗೆ ಸ್ಟಡಿ ಮಾಡಿದ್ದಾರೆ ಮತ್ತು ಯಾರು ಇದನ್ನು ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರ ತಿಳ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಕೊಡ್ತಾ ಹೋದರೆ 100% ಎಲೆ ಚುಕ್ಕಿ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಅಂತ. ಇಲ್ಲೊಂದು ಗಿಡ ಇದೆ ನೋಡ್ಬೋದು ನೀವು.
ಇದು ಕಂಪ್ಲೀಟ್ ಸುಳಿಗೆ ಅಟ್ಯಾಕ್ ಆಗಿರುವಂಥದ್ದು. ಈ ಗಿಡಕ್ಕೆ ಕಂಪ್ಲೀಟ್ ಸುಳಿ ಅಟ್ಯಾಕ್ ಆಗಿದೆ. ಇದನ್ನು ನೋಡ್ಬೋದು. ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಗಿಡವನ್ನು ನೆಟ್ಟಿದ್ದಾರೆ. ನಾನಿವಾಗ ಇದರದ್ದು ಹುಲ್ಲನ್ನು ತೆಗಿತಾ ಇದ್ದೀನಿ. ಇದರ ಬೇರಿನ ಭಾಗ ಕೊಳ್ತೋಗಿರುತ್ತೆ, ನೋಡ್ಬೋದು. ಈ ಬೇರು ಕಂಪ್ಲೀಟಾಗಿ ಕೊಳ್ತೋಗಿರುತ್ತೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದರೆ ಸುಳಿ ಅಟ್ಯಾಕ್ ಆಗುತ್ತೆ. ಯಾವಾಗ ಬೇರು ಕೊಳ್ತೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಸುಳಿ ರೋಗ ಅಟ್ಯಾಕ್ ಆಗುವಂಥದ್ದು. ಅಂತ ಹೇಳಿದರೆ ಅಡಿಕೆ ಗಿಡಗಳ ಎಲೆಗಳು ಸಣ್ಣಗಾಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ರೋಗ ಬರ್ತಾ ಇದೆ ಅಂತ ಹೇಳಿ, ಗರಿಗಳು ಸಣ್ಣದಾಗ್ತಾ ಬರ್ತಾ ಇದೆ ಅದಕ್ಕೆ ರೋಗ ಬರ್ತಾ ಇದೆ ಅಂತ ಹೇಳಿ ಅದು ಕ್ಲೀನಾಗಿ ತೋರಿಸುತ್ತೆ. ಆ್ಯಕ್ಚುಲಿ ನಮ್ಮ ಒಂದು ಮುಖದ ಭಾವನೆಯಲ್ಲಿ, ಚೆಹರೆಯಲ್ಲಿ ಯಾವ ರೀತಿ ನಮಗೆ ಆರೋಗ್ಯ ಇಲ್ಲ ಅಂತ ಹೇಳಿದರೆ ಯಾವ ರೀತಿ ಸಪ್ಪೆ ಆಗ್ತೀವೋ ಅದೇ ರೀತಿ ಗಿಡಗಳು ಕೂಡ ಎಲೆಯಲ್ಲಿ ತನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿ ತೋರಿಸ್ತಾ ಹೋಗ್ತವೆ. ಅದನ್ನು ಅರಿತು ರೈತರು ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಕೊಟ್ಟರೆ 100% ರೋಗ ನಿರೋಧಕ ಔಷಧಿಗಳನ್ನ ಕೊಟ್ಟು ಅದನ್ನು ರೋಗ ನಿರೋಧಕ ಗೊಬ್ಬರವನ್ನು ಕೊಟ್ಟರೆ 100% ರೆಡಿ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಿಮ್ಗೆ ಯಾರಿಗಾದರೂ ನಿಮ್ಮ ತೋಟಕ್ಕೆ ವಿಸಿಟ್ ಮಾಡಬೇಕು ಅಥವಾ ನಿಮ್ಮ ತೋಟದಲ್ಲಿ ಬಂದು ಯಾವ ರೀತಿ ಗೊಬ್ಬರವನ್ನು ಹಾಕಬೇಕು ಮತ್ತು ಯಾವ ರೀತಿ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡಬೇಕು ಅಂತ ಹೇಳಿ ಸಂಕ್ಷಿಪ್ತ ಮಾಹಿತಿ ಬೇಕಾದರೆ ನನಗೆ ನೀವು ಕರೆ ಮಾಡಿ ಕರೆಸ್ಕೋಬೋದು. ನಾನು ನಿಮ್ಮ ತೋಟಕ್ಕೆ ಬಂದು ಯಾವ ರೀತಿ ಫಲವತ್ತತೆಯನ್ನು ಉತ್ಪತ್ತಿ ಮಾಡ್ಬೋದು ಮತ್ತು ಭೂಮಿಯಲ್ಲಿ ಯಾವ ರೀತಿ ಪೋಷಕಾಂಶಗಳನ್ನ, ಯಾವುದೇ ಬೆಳೆಗಳಿಗೆ ಪೋಷಕಾಂಶಗಳನ್ನ ಯಾವ ರೀತಿ ಕೊಡ್ಬೋದು ಅಂತ ಹೇಳಲಿಕ್ಕೆ ಮಾಹಿತಿ ಕೊಡಲಿಕ್ಕೂ ಕೂಡ ನಾನು ರೆಡಿ ಇದ್ದೀನಿ. ತುಂಬ ಮಂದಿ ರೈತರು ಇವಾಗ ನನ್ನನ್ನು ಕರೆಸ್ಕೊಂಡು ಅಲ್ಲಿ ಅವರಿಗೆ ಬೇಕಾಗಿರುವಂಥ ವಿವರಣೆಗಳನ್ನು, ಮಾಹಿತಿಗಳನ್ನು ತಿಳ್ಕೊತಾ ಇದ್ದಾರೆ ಮತ್ತು ಫೋನ್ ಮಾಡಿನೂ ಕೂಡ ತಿಳ್ಕೊತಾ ಇದ್ದಾರೆ. ಫೋನಲ್ಲಿ ನಾನು ಜಾಸ್ತಿ ಮಾಹಿತಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದರೆ ನಿಮ್ಮ ತೋಟ ಯಾವ ರೀತಿ ಇದೆ ಮತ್ತು ಮಣ್ಣು ಯಾವ ರೀತಿ ಇದೆ, ಒಂದೊಂದು ಪ್ರದೇಶದಲ್ಲಿ ಮಣ್ಣುಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಅದನ್ನು ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಅಲ್ಲಿ ಹೋದಾಗಲೇ ಗೊತ್ತಾಗುವಂಥದ್ದು. ಅದಕ್ಕೆ ಆ ತೋಟಕ್ಕೆ ವಿಸಿಟ್ ಮಾಡಿದ್ರೇ ಗೊತ್ತಾಗೋದು ಯಾವ ರೀತಿ ನೀರು ಕೊಡ್ತಾ ಇದ್ದೀರಾ ಮತ್ತು ಯಾವ ರೀತಿ ಅದರ ಬೆಳವಣಿಗೆ ಮಾಡ್ತಾ ಇದ್ದೀರಾ. ಅದೆಲ್ಲವನ್ನು ನೋಡಿ ಅವ್ರ ಹತ್ರ ಮಾತಾಡಿದಾಗ, ನಿಮ್ಮ ಹತ್ರ ಎಲ್ಲ ಮಾತಾಡಿದಾಗ ನನಗೆ ಅದರ ಬಗ್ಗೆ ಸಂಕ್ಷಿಪ್ತ ವಿವರಣೆ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ಈ ತೋಟ 3 ವರ್ಷದ ಗಿಡಗಳು ಇರುವಂಥದ್ದು. ಈ ತೋಟಕ್ಕೆ ಎಲ್ಲದಕ್ಕೂ ಕೂಡ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಕೆಲವುದರಲ್ಲಿ ಹೊಂಬಾಳೆ ಸಮೇತ ಬಂದಿದೆ, ಹಿಂಗಾರ ಬಂದಿದೆ ಆಲ್ರೆಡಿ. ಆದರೆ ಹಿಂಗಾರ ಬಂದಿರೋದು ಕರೆಕ್ಟಾಗಿ ನಿಲ್ತಾ ಇಲ್ಲ. ಇಲ್ಲಿ ನೋಡ್ಬೋದು, ಇದಕ್ಕೆ ಸುಳಿ ರೋಗ ಅಟ್ಯಾಕ್ ಆಗಿದೆ, ಎಲೆ ಚುಕ್ಕಿನ ಅಟ್ಯಾಕ್ ಆಗಿದೆ. ಇದೆಲ್ಲವನ್ನು ರೆಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಿಮಗೆ ಒಂದು 3 ತಿಂಗಳು, ಆ್ಯಕ್ಚುಲಿ 2.5-3 ತಿಂಗಳಲ್ಲಿ ಸುಳಿ ರೋಗ ಅಟ್ಯಾಕ್ ಆಗಿ ರಿಕವರ್ ಆಗುತ್ತೆ, ಹೊಸ ಗರಿಗಳು ಬರ್ತವೆ. ಎಲೆ ಚುಕ್ಕಿ ರೋಗ ಕೂಡ ಹೊಸ ಗರಿಗಳು ತುಂಬ ಚೆನ್ನಾಗಿ ಬಂದು ಹೊಸ ಗರಿಗಳಿಗೆ ಅಟ್ಯಾಕ್ ಆಗಲ್ಲ, ಈ ರೀತಿ ಬರ್ತಾ ಹೋಗ್ತವೆ. ಕಂಪ್ಲೀಟಾಗಿ ಒಂದು 2 ವರ್ಷ ನಾವು ಹೇಳಿದ ಮಾಹಿತಿಯನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ 100% ರಿಕವರ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಯಾರಿಗಾದರೂ ಏನಾದರೂ ಮಾಹಿತಿ ಬೇಕಾದರೆ ಈ ಒಂದು ಸ್ಕ್ರೀನಲ್ಲಿ ನನ್ನ ನಂಬರ್ ಇದೆ, ನೀವು ಕರೆ ಮಾಡ್ಬೋದು ಅಂತ ಹೇಳ್ತೀನಿ. ಯಾವುದೇ ರೀತಿಯ ಮಾಹಿತಿ ಬೇಕಾದ್ರೂ, ತೋಟದ ಯಾವುದೇ ಬೆಳೆಗೂ ಕೂಡ ಯಾವುದೇ ರೀತಿಯ ಮಾಹಿತಿ ಬೇಕಾದರೂ ನೀವು ಕರೆ ಮಾಡ್ಬೋದು. ನಿಮ್ಮ ತೋಟಕ್ಕೆ ನಾನು ಶೆಡ್ಯೂಲ್ ಮಾಡಿಕೊಂಡು, ನನ್ನ ಶೆಡ್ಯೂಲನ್ನು ಫ್ರೀ ಮಾಡಿಕೊಂಡು ಯಾವಾಗುತ್ತೆ ಆ ಟೈಮನ್ನು ಕೊಡ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.